RRB ಟೆಕ್ನಿಷಿಯನ್ ಅಭ್ಯರ್ಥಿಗಳಿಗೆ ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು. ನೀವು RRB ಟೆಕ್ನಿಷಿಯನ್ ಗ್ರೇಡ್ 1 ಮತ್ತು ಗ್ರೇಡ್ 3 ಗೆ ಏನಾದರೂ ಅರ್ಜಿ ಹಾಕಿದ್ರ ಎಕ್ಸಾಮ್ ಸಿಟಿ ಇಂಟಿಮೇಷನ್ ಲಿಂಕ್ ಈಗಲೇ ಬಿಡುಗಡೆ ಆಗಿದೆ. ನಿಮ್ಮ ಪರೀಕ್ಷೆ ಯಾವ ನಗರದಲ್ಲಿದೆ, ಎಕ್ಸಾಮ್ ಡೇಟ್ ಯಾವುದು, ಹೇಗೆ ಚೆಕ್ ಮಾಡುವುದು, ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಇಲ್ಲದಿದ್ದರೆ ಮುಖ್ಯ ಮಾಹಿತಿನ ಮಿಸ್ ಮಾಡ್ಕೊಳ್ತೀರಾ. ಭಾರತೀಯ ರೈಲ್ವೆ ನೇಮಕಾತಿ ಮಂಡಳಿ ಅಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ RRB ಟೆಕ್ನಿಷಿಯನ್ ಗ್ರೇಡ್ 1 ಮತ್ತು ಗ್ರೇಡ್ 3 ಹುದ್ದೆಗಳಿಗೆ ಪರೀಕ್ಷೆ ಸಂಬಂಧಿಸಿದಂತೆ ಎಕ್ಸಾಮ್ ಸಿಟಿ ಇಂಟಿಮೇಷನ್ ಲಿಂಕ್ ಆಕ್ಟಿವ್ ಆಗಿದೆ ಅಂತ ಹೇಳ್ಬೋದು. ಇದು ಅಡ್ಮಿಟ್ ಕಾರ್ಡ್ ಅಲ್ಲ, ಇದು ನಿಮ್ಮ ಪರೀಕ್ಷೆ ನಡೆಯುವ ನಗರ ಮಾತ್ರ. ಅಡ್ಮಿಟ್ ಕಾರ್ಡ್ ಪರೀಕ್ಷೆ ಮುಂಚೆ ಅಂದ್ರೆ 4 ದಿನಗಳ ಮುಂಚೆ ಬಿಡುಗಡೆಯಾಗುತ್ತದೆ. ಹಾಗಿದ್ರೆ ಹೇಗೆ ಚೆಕ್ ಮಾಡೋದು ಅಂದ್ರೆ ಸ್ನೇಹಿತರೆ, ಈ ರೀತಿ ನಿಮ್ಮ RRB ಝೋನ್ ಯಾವ್ದಿರುತ್ತೆ ಅದು ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ. ವೆಬ್ಸೈಟ್ ಓಪನ್ ಮಾಡಿದ ನಂತರ ಸ್ನೇಹಿತರೆ ಇಲ್ಲಿ ಒಂದು ಏನ್ ಬರುತ್ತೆ, ಒಂದು ಲಿಂಕ್ ಸಿಟಿ ಇಂಟಿಮೇಷನ್ ಲಿಂಕ್ ಇರುತ್ತೆ. ಸೊ ಇಲ್ಲಿ ಕೆಳಗಡೆ ನೋಡಬಹುದು ವ್ಯೂ ಸಿಟಿ ಇಂಟಿಮೇಷನ್ ಲಿಂಕ್ ಇರುತ್ತೆ. ಸೊ ಈ ಕಾಲ್ ಲೆಟರ್ ಮತ್ತು ಸಿಟಿ ಇಂಟಿಮೇಷನ್ ನೋಟಿಫಿಕೇಶನ್ ಎರಡು ಕೂಡ ಕೊಟ್ಟಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಕ್ಯಾಂಡಿಡೇಟ್ ಲಾಗಿನ್ ಅಂತ ಬರುತ್ತೆ. ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಎರಡು ಮಾಹಿತಿನ ಹಾಕೊಳ್ಬೇಕಾಗುತ್ತೆ. ಒಂದು ಮಾಹಿತಿ ಏನಂದ್ರೆ ರಿಜಿಸ್ಟ್ರೇಷನ್ ನಂಬರ್ ಹಾಕೊಳ್ಬೇಕು. ಸೊ ಎರಡನೇ ಮಾಹಿತಿ ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ನ ಇಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ಯಾವ ರೀತಿ ಮಾಡಬೇಕು, ಮೊದಲು ಡೇಟ್ ಹಾಕೊಳ್ಬೇಕು, ನಂತರ ಮಂತ್ ಹಾಕೊಳ್ಬೇಕು, ಕೊನೆಯದಾಗಿ ನಿಮ್ಮ ಇಯರ್ ನ ಹಾಕೊಂಡು ನಂತರ ಇಲ್ಲಿ ಕ್ಯಾಪ್ಚರ್ ಕೋಡ್ ನ ಹಾಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಸಿಟಿ ಇಂಟಿಮೇಷನ್ ಮಾಹಿತಿ ದೊರೆಯುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, SC/ST ಅಭ್ಯರ್ಥಿಗಳಿಗೆ ಫ್ರೀ ಟ್ರಾವೆಲ್ ಅಥಾರಿಟಿ ಕೂಡ ಲಭ್ಯ ಇರುತ್ತದೆ. ನಂತರ ಎಕ್ಸಾಮ್ ಸಿಟಿ ಬದಲಾವಣೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಸೊ ಎಕ್ಸಾಮ್ ಸೆಂಟರ್ ಸಂಪೂರ್ಣ ವಿವರ ಅಡ್ಮಿಟ್ ಕಾರ್ಡ್ ನಲ್ಲಿ ಮಾತ್ರ ಬರುತ್ತದೆ. ಈಗಲೇ ಚೆಕ್ ಮಾಡ್ಕೊಳ್ಳಿ, ಕೊನೆಕ್ಷನ್ ಕಾಯಬೇಡಿ. ಹಾಗಿದ್ರೆ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಇನ್ನು RRB ಅಪ್ಡೇಟ್ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಎಕ್ಸಾಮ್ ಸಿಟಿ ಯಾವುದು ಅಂತ ಕಮೆಂಟ್ ಮೂಲಕ ತಿಳಿಸಬಹುದು. ಮುಂದಿನ ವಿಡಿಯೋದಲ್ಲಿ ಅಡ್ಮಿಟ್ ಕಾರ್ಡ್ ಬಗ್ಗೆ ಮಾಹಿತಿನ ಕೊಡ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.